ವಿಧಾನ ಪರಿಷತ್ನಲ್ಲಿ ಕೂಡ ಹೇಳಿನಿ, ಇಲ್ಲಿ ಹೇಳಬೇಕಾಗಿದೆ. ಜನರಿಗೆ ತೊಂದರೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ. 41 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ. ಅಲ್ಲಿ 10-15 ದಿನಕ್ಕೊಮ್ಮೆ ನೀರು ಬರ್ತಾ ಇವೆ. ಅಲ್ಲಿ ಕೆರೆಗಳ ಆಗ್ಬೇಕು. ಕೆರೆ ತುಂಬೋ ಯೋಜನೆ ಏನಪ್ಪ ಅಂದ್ರೆ 3 ವರ್ಷದ ಹಿಂದೆನೆ ಪ್ರಾರಂಭ ಆಗಿದೆ, ಇನ್ನೂ ಕಂಪ್ಲೀಟ್ ಆಗ್ತಾ ಇಲ್ಲ. ಅದನ್ನ ಆಗ್ಬೇಕು. ಅಲ್ಲಿ ಏನಪ್ಪಾ ಅಂದ್ರೆ ಇವತ್ತು ನನ್ನ ಕ್ಷೇತ್ರದಲ್ಲಿ ಸುಮಾರು ನಮ್ಮ ಗುಲ್ಬರ್ಗ 55 ವಾರ್ಡ್ಗಳಿದೆ, ನಾರ್ತ್ ಸೌತ್ ಸೇರಿ 700 ಕಿಲೋಮೀಟರ್ ಏನಪ್ಪಾ ಅಂದ್ರೆ ಆ ಡ್ರೈನೇಜ್ ಕೂಡ ಬಹಳ ಹಳೆ, 40-50 ವರ್ಷಗಳಿಂದ. ಅದನ್ನು ಕೂಡ ಬದಲಾವಣೆ ಆಗಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಸಭೆ ಅಲ್ಲಿ ಮಾಡಿದಾಗ ನಾವು ಉಸ್ತುವಾರಿ ಮಂತ್ರಿಗಳು ಗಮನಕ್ಕೆ ತಂದು ಸ್ಮಾರ್ಟ್ ಸಿಟಿ ಮಾದರಿಯಲ್ಲಿ ಸ್ಪೆಷಲ್ ಬಜೆಟ್ ಅನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅದನ್ನ ಬಜೆಟ್ ನಲ್ಲಿ ಬಂದಿಲ್ಲ. ಮುಂದೆ ದಯಮಾಡಿ ಅದಕ್ಕೆ ಕೊಡಬೇಕಂತ ಹೇಳಿ ನಾನು ಕಳಕಳಿ ವಿನಂತಿ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ಬೆಳೀತಕ್ಕಂಥದ್ದು ತೊಗರಿ ನಾಡು ಖನಿಜ ಅಂತ ಎಲ್ಲರೂ ಪ್ರಸಿದ್ಧ ಆಗಿದೆ. ಹೋದ ಸಲ ನಮಗೆ ತೊಗರಿ ನೆಟ್ಟರೋಗ ಬಂದಾಗ ಕೂಡ ಸರ್ಕಾರ 700 ಕೋಟಿ ರೂಪಾಯಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ಪ್ರಿಯಾಂಕಾ ಖರ್ಗೆ ಅವರು, BR ಪಾಟೀಲ್ರು, ಶರಣಪ್ರಕಾಶ್ ಪಾಟೀಲ್ರು, ನಾವು ಅಜಯ್ ಸಿಂಗ್ ಎಲ್ಲರೂ ಹೋದಾಗ ಏನು ಬಂದ್ರೆ ಅವರು ಒಪ್ಕೊಂಡು 700 ಕೋಟಿ ರೂಪಾಯಿ ಕೊಟ್ಟು ಎಲ್ಲ ರೈತರಿಗೂ ಕೂಡ ಇನ್ಸೂರೆನ್ಸ್ ಮತ್ತು ತೊಗರಿ ಬೆಂಬಲ ಬೆಲೆಯನ್ನ ಪರಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಈ ಸಲ ಏನಾಗಿದೆ ಅಂದ್ರೆ ಒಟ್ಟು ನಮ್ಮ 8,000 ಎಕರೆಯಲ್ಲಿ 6,000 ಮೇಲ್ಪಟ್ಟ ತೊಗರಿ ಬಿತ್ತನೆ ಆಗಿದೆ ಅಧ್ಯಕ್ಷರೇ. ಅದರಲ್ಲಿ ಅರ್ಧದಷ್ಟು ಭಾಗ ಈ ಸಲ ತೊಗರಿ ನೆಟ್ಟೆ ರೋಗ ಬಂದು ಏನು ಸಂಪೂರ್ಣ ನಾಶ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಸುಮಾರು ಈಗಾಗಲೇ ಏನಪ್ಪಾ ಅಂದ್ರೆ ಎಲ್ಲ ರೈತರು ಬಂಡಿ ಕಟ್ಕೊಂಡು 3ನೇ ತಾರೀಕು ದಿವಸ DC ಆಫೀಸ್ ಮುಂದೆ ಬಂಡಿಯಲ್ಲಿ ರೊಟ್ಟಿ ಕಟ್ಕೊಂಡು ಬಂದು ಉಪವಾಸ ಕೂತಿದ್ದಾರೆ. ಸರ್ಕಾರದ ಗಮನಕ್ಕೆ ನಾನು 0 ಅವರ್ಸ್ ನಲ್ಲಿ ತಂದಿದ್ದೆ. ಅದು ಆಯ್ತು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರು, ದಯಮಾಡಿ ಸರಣಿನಿಂದ ಈ 3 ತಿಂಗಳಿಂದ ಸಿದ್ದರಾಮಪ್ಪ ಹಸಿರುಂಡೆ ಡಿಸೆಂಬರ್ನಲ್ಲಿ ಮೇಲ್ಕುಂದ ನನ್ನ ಮತಕ್ಷೇತ್ರದವನು ಆತ್ಮಹತ್ಯೆ ಮಾಡಿಕೊಂಡ. ಇನ್ನೂರು ಬಸವರಾಜ್ ಅಂತಕ್ಕಂಥ ಕಣ್ಣಿ ಗ್ರಾಮದವನು 2 ಎಕರೆ 10 ಗುಂಟೆ ಇದೆ, 2 ಮಕ್ಕಳಿದ್ದಾವೆ, ಇನ್ನೂ ಲಗ್ನ ಆಗಿಲ್ಲ. ಅವ ಆತ್ಮಹತ್ಯೆ ಮಾಡಿಕೊಂಡ. ತೊಗರಿ ಒಣಗಿ ಹೋಗಿದೆ, ಪರಿಹಾರ ಇಲ್ಲ, ಏನ್ ಮಾಡ್ಬೇಕಂತ ಹೇಳಿ. ಒಟ್ಟು ಈ ರೀತಿ 6 ಜನ ಮಾಣಿಕರಾವ್ ಸುತಾರ್ ಅಂತಕ್ಕಂಥದ್ದು, ಆಳಂದ ತಾಲೂಕಿನಲ್ಲಿ 2, ದತ್ತಾತ್ರೇಯ ಮಂತಪ್ಪ ಅಂತಕ್ಕಂಥದ್ದು, ಪ್ರಕಾಶ್ ರವೀಂದ್ರ, ಸೂರ್ಯಕಾಂತ್ ಅಂಬಾರಾಯ್, ಶರಣಸಿದ್ದಪ್ಪ, ಬಂಗರ್ಗಿ ಬಬಲಾದ್. ಈ ರೀತಿ 6 ಜನ ಸರಣಿಯಾಗಿ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ದಯಮಾಡಿ ನಾನು ಬಹಳ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ದಯಮಾಡಿ ಎಲ್ಲ ಸದನದಲ್ಲಿ ಎಲ್ಲರಿಗೂ ಕಳಕಳಿ ವಿನಂತಿ ಮಾಡಿಕೊಳ್ತೇನೆ. ಈ ತೊಗರಿ ಏನಪ್ಪಾ ಅಂದ್ರೆ ಪರಿಹಾರ ಕೊಡ್ತಕ್ಕಂಥದ್ದು ಇನ್ಸೂರೆನ್ಸ್ ಬಂದವರಿಗೆ ಮಾತ್ರ ಬರ್ತದೆ. ಇನ್ಸೂರೆನ್ಸ್ ಇಲ್ಲದೆ ಇರ್ತಕ್ಕಂಥ ರೈತರಿಗೆ ಪರಿಹಾರವನ್ನ ತಕ್ಷಣ ಕೊಟ್ಟು ಅವರನ್ನ ನೆರವಿಗೆ ಬರಬೇಕು. ಇಲ್ಲದೆ ಹೋದ್ರೆ ಅಧ್ಯಕ್ಷರೇ, ರೈತರ ಆತ್ಮಹತ್ಯೆ ಸರಣಿಯಾಗಿ ಪ್ರಾರಂಭ ಆಗ್ತದೆ. ಸರಿ, ಇದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಏನಪ್ಪಾ ಅಂದ್ರೆ ರೈತರ ನೆರವಿಗೆ ಬರಬೇಕಂತದ್ದು. ಮತ್ತು ನಮ್ಮ ಏನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿ ವ್ಯವಸ್ಥೆ ಕೂಡ ನಮ್ಮ 28 ಗ್ರಾಮಗಳಲ್ಲಿ ಬಹಳಷ್ಟು ತೊಂದರೆ ಇದೆ, ಕಾಲೇಜಿನ ತೊಂದರೆ ಇವೆ. ಇವೆಲ್ಲ ಸಮಸ್ಯೆಗಳನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ದಯಮಾಡಿ ತಾವು ಕೂಡ ಅದಕ್ಕೆ ಒತ್ತಾಯ ಮಾಡಿ ಏನಾದರೂ ಮಾಡಿ ಒಂದು ದಿನಕ್ಕೆ 4 ದಿನಕ್ಕೊಮ್ಮ 5 ದಿನಕ್ಕೊಮ್ಮ ನೀರು ಸಿಗ್ತಕ್ಕಂಥ ರೀತಿ ಕುಡಿಯುವ ನೀರಿನ ವ್ಯವಸ್ಥೆ. ಅಧ್ಯಕ್ಷ ನಿಮ್ಗೆ ಗೊತ್ತದ ಬಿಸಿಲು ಹ್ಯಾಂಗಿರ್ತದೆ. ಕಲಬುರಗಿ ಜಿಲ್ಲೆ ಅಂದ್ರೆ 46 ಡಿಗ್ರಿ ಹಂತದ್ರಲ್ಲಿ ಏನಪ್ಪ ಅಂದ್ರೆ ಗೊತ್ತು ನೀರು ಕುಡಿಯೋ ಪರಿಸ್ಥಿತಿ ಬಂದದ್ದು. ದಯಮಾಡಿ ಏನಪ್ಪ ಅಂದ್ರೆ ಈಗ ಅಲ್ಲಿ 300 ಸುಮಾರು ಒಂದು ಅಧ್ಯಕ್ಷರು ನಿಮ್ಗೆ 1 ಮಿನಿಟ್ ಆಯ್ತು, ಮುಗಿಸ್ತೀನಿ. 1,890 ಕೊಳವೆ ಬಾವಿ, ಅದರಲ್ಲಿ 700 ನಿಷ್ಕ್ರಿಯವಾಗಿ, ಇನ್ನು 300 ಕೊಳವೆ ಬಾವಿಗೆ ಮೋಟ್ರುಗಳು, ಪೈಪ್ಲೈನ್ಗಳು ಆಗಿ ಮತ್ತು 54 ಕೊಳವೆ ಬ್ಲೆಸ್ಸಿಂಗ್ ಇದೆ. ಇದನ್ನ ಮಾಡಿದ್ರೆ ಏನಪ್ಪ ಸ್ಪೆಷಲ್ ಫಂಡ್ ಕೊಟ್ಟು ಇದಕ್ಕೇನು ಬಜೆಟ್ ಕೊಟ್ಟು ಕುಡಿ ನೀರಿನ ವ್ಯವಸ್ಥೆ ಹಾಕ್ಬೇಕಂತ ಹೇಳಿ ಬಹಳ ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ. ರೈತರ ಏನಪ್ಪಾ ಅಂದ್ರೆ ತೊಗರಿಯ ಪರಿಹಾರ ಕೊಡ್ಬೇಕಂತ ಹೇಳಿ ಕೂಡ ತಮ್ಮಲ್ಲಿ ಕಳಕಳಿಯಿಂದ ಮಾಡ್ಕೋತೇನೆ. ಸಿದ್ದು ಸೌದಿಯವರು ಪಾಪ ಬಹಳಷ್ಟು ರೈತರ ಬಗ್ಗೆ ಕಳಕಳಿಯಿಂದ ಹೇಳಿದ್ರು. ಇದು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು. ಆ ಪಕ್ಷ ಈ ಪಕ್ಷ, ಆ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಅಲ್ಲ. ರೈತ ಇದ್ರೆ ದೇಶ ಉಳಿತದೆ. ರೈತರು ಏನಾದ್ರೂ ನಾವು ಕೊಂದ್ರೆ ದೇಶ ಉಳಿಯೋದಿಲ್ಲ. ಏನಪ್ಪಾ ಅಂದ್ರೆ ಇವತ್ತು ಎಲ್ಲ ಟಾಟಾ, ಬಿರ್ಲಾ, ಅದಾನಿ, ಅಂಬಾನಿ ಎಲ್ಲರೂ ಬದುಕ್ತಾ ಇದ್ದಾರೆ. ಒಂದು ಟ್ರ್ಯಾಕ್ಟರ್ ಆಗಲಿ, ಇವತ್ತು ಫರ್ಟಿಲೈಸರ್ ಫ್ಯಾಕ್ಟರಿಗಳಾಗಲಿ, ಇವತ್ತು ಬೀಜ ಗೊಬ್ಬರ ಆಗಲಿ, ಎಲ್ಲವನ್ನ ರೈತರ ಮೇಲೆ ನಡೀತಕ್ಕಂಥ ಈ ದೇಶ. ರೈತರಿಗೆ ಏನಪ್ಪಾ ಅಂದ್ರೆ ನಾವೆಲ್ಲರೂ ಕೂಡಿ ಸಹಾಯ ಮಾಡ್ಬೇಕಂತ ಹೇಳಿ ದಯವಿಟ್ಟು ಇದೊಂದು ಸಲ ಏನಪ್ಪ ಪರಿಹಾರ ಕೊಟ್ಟು ಮುಂದೆ ಘೋಷಣೆ ಮಾಡ್ರಿ. ಇನ್ಸೂರೆನ್ಸ್ ನಾವು ಪರಿಹಾರ ಕೊಡಂಗಿಲ್ಲ ಅಂತ ಹೇಳಿ, ಪರಿಹಾರ ಕೊಡಂಗ ಎಲ್ಲರೂ ಕಂಪಲ್ಸರಿ ಕಟ್ತಾರೆ. 2% ಅಧ್ಯಕ್ಷರೇ, ಆ 2% ಸರ್ಕಾರ ಕಟ್ಟಿಬಿಟ್ರೆ ಮುಗಿದೇ ಹೋಯ್ತು. 6,000 ಮಂದಿ ರೈತರ ಬೆಳೆ ಬೆಳೀತಕ್ಕಂಥ ರೈತರಿಗೆ 2% ಏನಪ್ಪ ಅಂದ್ರೆ ಇನ್ಸೂರೆನ್ಸ್
ಎಲ್ಲೆಲ್ಲೋ ಯಾರ್ಯಾರಿಗೆ 16,000 ಕೋಟಿ ಅದಾನಿ ಅಂಬಾನಿ ಅಂತವ್ರು ನಾವು ಮನ್ನಾ ಮಾಡ್ತೀವಿ. ಆಯ್ತು, ವಿಷಯ ಹೇಳಿದಿರಿ. ದಯಮಾಡಿ ಏನಪ್ಪಾ ಅಂದ್ರೆ ಅದನ್ನ ಕಟ್ಟಿದ್ರೆ ಏನಪ್ಪಾ ಅಂದ್ರೆ ರೈತರಿಗೆ ಇನ್ಸೂರೆನ್ಸ್ ಬರ್ತದೆ, ಅವ್ರ ಬದುಕು ಹಸನಾಗ್ತದೆ, ಯಾರು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ದಯಮಾಡಿ ಇದನ್ನ ಬಹಳ ಕಳಕಳಿಯಿಂದ ಏನಪ್ಪಾ ಅಂದ್ರೆ ಈ ಸದನದ ಮೂಲಕ ತಮ್ಮ ಮೂಲಕ ನಮ್ಮದೇ ಆದಂತ ಸರ್ಕಾರ ಹೋದ್ ಸಲ ಕೊಟ್ಟಿದೆ, ಯಾರು ಕೊಟ್ಟಿದ್ದಿಲ್ಲ, ನಮ್ಮ ಸರ್ಕಾರ ಕೊಟ್ಟಿದೆ. ಇದು ಸಲನು ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ ತಮ್ಮ. ಆಯ್ತು. ಶ್ರೀವಾಸ್ತವ್, ಮೈಸೂರು.